ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟ ಇದ್ದರೂ ಕೂಡ ಅದು ಕಳೆದೋಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾನು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಅಲ್ವಾ? ಇಂಥ ಕಾಲದಲ್ಲಿ ಇನ್ನೊಬ್ಬರು ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ಗಾಯ್ಸ್. ಓಕೆನಾ? ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ನಮ್ಮಿಂದ ಏನೋ ಇನ್ನೊಬ್ರಿಗೆ ಹೆಲ್ಪ್ ಆದರೆ, ನಮಗೆ ಕಷ್ಟ ಕಾಲ ಅಂತ ಬಂದಾಗ ದೇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ. ಓಕೆನಾ? ನನಗೂ ತುಂಬಾ ಅನುಭವಗಳಾಗಿದೆ. ನನ್ನ ಕಷ್ಟ ಕಾಲ ಅಂತ ಬಂದಾಗ ನಾನು ಇನ್ನೊಬ್ಬರು ಸಹಾಯಕ್ಕೆ ಆಗಿರೋದ್ರಿಂದನೇ ನನಗೆ ನನ್ನ ಕಷ್ಟ ಅಂತ ಬಂದಾಗ ದೇವರು ನನ್ನ ಕೈ ಬಿಡ್ತಾ ಇಲ್ಲ. ಓಕೆನಾ? ಸೊ ಅದೇ ರೀತಿ ನಿಮಗೂ ಕಷ್ಟ ಅಂತ ಬಂದಾಗ ದೇವರು ನಿಮ್ಮ ಕೈ ಬಿಡಬಾರ್ದು ಅಂತಂದರೆ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಯಾರಾದರೂ ಪ್ರಾಬ್ಲಮ್ಸಲ್ಲಿದ್ದರೆ ಈ ವಿಡಿಯೋಗಳನ್ನ ಅವರಿಗೆ ಶೇರ್ ಮಾಡಿ, ಸರಿನಾ? ಒಂದು ಲೈಕ್ ಕೊಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಶೇರ್ ಮಾಡೋದ್ರಿಂದ ಅವರು ಕೂಡ ಈ ರೀತಿ ಚಿಕ್ಕ ಪುಟ್ಟ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಅವರು ಕೂಡ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ನಿಮಗೂ ಕೂಡ ಏನೋ ಒಂದು ದೇವ್ರದ್ದು ಒಂದು ಬ್ಲೆಸ್ಸಿಂಗ್ ನಿಮಗೂ ಕೂಡ ಸಿಗುತ್ತೆ. ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ಅಂತಂದರೆ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ಸೊ ಎಲ್ಲರಿಗೂ ಕೂಡ ಲೀಕ್ ಆಗುತ್ತೆ. ಯಾರ್ಯಾರು ತುಂಬ ಜನ ನಿಮ್ಮ ಥರ ಕಷ್ಟದಲ್ಲಿ ಇದ್ದೇ ಇರ್ತಾರೆ ಅಲ್ವಾ? ಅವ್ರಿಗೂ ಕೂಡ ಈ ವಿಡಿಯೋ ಅನ್ನೋದು ಸಿಕ್ಕಿ ಅವರು ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ತಾರೆ. ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹಾಗೆಯೇ ತುಂಬಾ ಒಂದು ಅದ್ಭುತವಾಗಿ ಕೆಲಸನ ಮಾಡುತ್ತೆ ಗೈಸ್ ಈ ಒಂದು ರೆಮಿಡಿ. ಓಕೆನಾ? ಯಾವ ರೀತಿ ಮಾಡೋದು ಏನು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ನೀವು ಒಂದು ನಂಬಿಕೆ ಇಟ್ಕೊಂಡು ಮಾಡಬೇಕಷ್ಟೇ, ಆಯಿತಾ? ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆಯೇ ಗೈಸ್, ಇನ್ನೊಂದೇನಂತ ಅಂದರೆ, ಯಾವುದೇ ಒಬ್ಬ ಮನುಷ್ಯ ಆದ್ರೂ ಒಂದು ಕಷ್ಟ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಹೇಳಿ? ಫಸ್ಟು ನಾವು ದೇವ್ರನ್ನ ಬೇಡ್ಕೊಳ್ತೀವಿ ಅಲ್ವಾ? ಸೊ ದೇವರೇ ನಮಗೆ ಒಳ್ಳೇದು ಮಾಡಪ್ಪ, ಈ ರೀತಿ ನಮ್ಮ ಕಷ್ಟ ಬಂದಿದೆ, ಈ ಥರ ಇದು ಕಷ್ಟ ಬರದೇ ಇರೋ ರೀತಿ ನೋಡ್ಕೊ ತಂದೆ, ಹಾಗೆಯೇ ಬಂದಿರೋ ಕಷ್ಟನ ಕಳಿಯೋ ರೀತಿ ಮಾಡಪ್ಪ ಅಂತ ಕೇಳ್ಕೊಳ್ತೀವಿ ಅಲ್ವಾ? ಸೊ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳಿರುತ್ತೆ ಗೈಸ್. ಎಲ್ಲರಿಗೂ ಒಂದೇ ಥರ ಕಷ್ಟ ಇರಬೇಕು ಅಂತಲ್ಲ. ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಇನ್ನೊಬ್ಬರಿಗೆ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ. ದೇವ್ರು ಎಲ್ಲನೂ ಕೂಡ ಕೊಟ್ಟಿರ್ತಾನೆ, ಆದರೆ ನೆಮ್ಮದಿನೇ ಕೊಟ್ಟಿರೋದಿಲ್ಲ. ಈ ರೀತಿ ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯ ಅಂತ ಅಂದಮೇಲೆ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀವಿ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆಗಳಿರುತ್ತೆ. ಸೊ ಆ ಸಮಸ್ಯೆಗಳನ್ನ ಕಳ್ಕೊಳ್ಬೇಕು ಈಗ ಅಂತಂದರೆ ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ. ಓಕೆನಾ? ಸೊ ಮನೆಯಲ್ಲಿ ನಿಮಗೆ ಹಣಕಾಸು ಅನ್ನೋದು ಉಳಿತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾನೇ ಇದೆ, ಕಷ್ಟಗಳು ಬರ್ತಾನೇ ಇದೆ, ಹಣಕಾಸಿನ ಸಮಸ್ಯೆನ ಎದುರಿಸೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ ಅನ್ನೋರು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಓಕೆನಾ? ಈ ಒಂದು ರೆಮಿಡಿಯಿಂದ ಗೈಸ್ ಏನಾಗುತ್ತೆ ಅಂದರೆ, ಹಣ ಅನ್ನೋದು ಮನೆಯಲ್ಲಿ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ, ಸರಿನಾ? ಮನೆಯಲ್ಲಿ ಹಣ ಅನ್ನೋದು ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಹಣಕಾಸಿನ ಸಮಸ್ಯೆ ಇದ್ದರೆ ಏನಾದರೂ ನಿಮಗೆ ಅದು ಕೂಡ ದೂರ ಆಗುತ್ತೆ. ನಾನಾ ಮೂಲಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಈ ರೆಮಿಡಿನ ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಒಂದು ರೆಮಿಡಿಗೆ ಗಾಯ್ಸ್ ನೀವಿಲ್ಲಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆಯೇ ನೀವು ಇಂಥ ವಾರ ಮಾಡಬೇಕಾ ಅಂಥ ವಾರ ಮಾಡಬೇಕಾ ಅಂತ ನೀವು ಕೇಳಬಹುದು. ಸೊ ಈ ಒಂದು ರೆಮಿಡಿನ ಗಾಯ್ಸ್ ನೀವು ಮಂಗಳವಾರ ಮಾಡ್ಕೊಳ್ಳಿ, ಶುಕ್ರವಾರ ಮಾಡ್ಕೊಳ್ಳಿ. ಯಾಕಂದರೆ ಲಕ್ಷ್ಮೀ ತಾಯಿ ವಾರ ಅಲ್ವಾ? ಶುಕ್ರವಾರ ತುಂಬಾ ಒಳ್ಳೆಯ ವಾರ. ಹಾಗೆಯೇ ಮಂಗಳವಾರ ಕೂಡ ಮಾಡ್ಕೊಳ್ಳಿ. ನಾಳೆ ಮಂಗಳವಾರ ಇದೆ. ಇವತ್ತು ಈ ರೆಮಿಡಿ ನಿಮಗೆ ಈ ವಿಡಿಯೋ ನಿಮಗೆ ಸಿಕ್ಕಿದ್ರೆ ನಾಳೆನೇ ಮಾಡ್ಕೊಳ್ಳಿ, ಸರಿನಾ? ಮನೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ. ಮನೇನ ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ? ಮನೇನ ಕ್ಲೀನಾಗಿ ಇಟ್ಕೊಂಡು ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹಾಗೆಯೇ ಮನೆ ಒರೆಸ್ತಿರಲ್ಲ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಮನೇನ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಫಸ್ಟು ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ, ಸರಿನಾ? ಮನೆಯಲ್ಲಿ ಫುಲ್ಲು ಸಾಂಬ್ರಾಣಿ ಹೊಗೆನ ಹಾಕಬೇಕು ಗಾಯ್ಸ್, ಆಯಿತಾ? ಅಟ್ಲೀಸ್ಟ್ ವಾರಕ್ಕೆ 2 ಸಲಿನಾದ್ರೂ ಮನೆಯಲ್ಲಿ ಸಾಂಬ್ರಾಣಿ ಹೊಗೆನ ಹಾಕಿ. ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೋಗುತ್ತೆ. ಜೊತೆಗೆ ಈ ರೆಮಿಡಿನೂ ಕೂಡ ನೀವು ಮಾಡ್ಕೊಳ್ಬೇಕು. ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ, ಸರಿನಾ? ಒಂದು ಪಾಸಿಟಿವಿಟಿನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಮನೆಯಲ್ಲಿ ನಾವು ಕ್ಲೀನಾಗಿ ಮನೆನ ಇಟ್ಕೋಬೇಕು. ಪೂಜೆಗಳನ್ನ ಮಾಡಬೇಕು. ಮನೆಯಲ್ಲಿ ಜಗಳ ಆಡೋದು, ಕಿಚ್ಚಾಡೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದು ಏನಂದರೆ ಮೇಯ್ನಾಗಿ ಗಂಡಸರು, ಓಕೆನಾ? ಹೆಂಡತಿ ಮೇಲೆ ಸುಮ್ಮನೆ ಬೈಯೋದು, ರೇಗೋದು, ಮಾಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ.
ಮಾಡಬೇಡಿ. ಹಾಗೆಯೇ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ, ಸರಿನಾ. ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸಿದ್ರೇ ಅದು ಒಂದು ಶಾಪ. ನೀವು ಎಷ್ಟೇ ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂದರೂ ಕೂಡ ಅದು ನೆರವೇರೋದಿಲ್ಲ, ಆಯಿತಾ. ಸೊ ಹೆಣ್ಮಕ್ಳ ಕಣ್ಣಲ್ಲಿ ನೀರಂತೂ ಹಾಕ್ಸೋಕ್ಕಂತೂ ಹೋಗಬೇಡಿ. ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಗಾಯ್ಸ್, ಈ ಒಂದು ರೆಮಿಡಿನ ಮಂಗಳವಾರ ಮತ್ತು ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಪೂಜೆನ ಮಾಡ್ಕೊಳ್ಳಿ, ಬೆಳಗ್ಗೆನಾದರೂ ಮಾಡಿ ಸಂಜೆನಾದರೂ ಮಾಡಿ, ಏನೂ ತೊಂದರೆ ಇಲ್ಲ, ಸರಿನಾ. ಸೊ ನಾನಿಲ್ಲಿ ನೋಡಿ, ಇಲ್ಲಿ 9 ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ, ಸರಿನಾ. ಏಲಕ್ಕಿನ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೋಬೇಕು, ಗ್ರೀನ್ ಕಲರ್ ಇರಬೇಕು ಏಲಕ್ಕಿ, ಈ ರೀತಿ ಕ್ಲೀನಾಗಿ ಇರೋದನ್ನ ನೋಡಿಬಿಟ್ಟು 9 ಏಲಕ್ಕಿನ ತೊಗೊಳ್ಳಿ. ಹಾಗೆಯೇ 9 ಲವಂಗನ ತೊಗೊಳ್ಳಿ, ಲವಂಗನೂ ಅಷ್ಟೇ ಈ ರೀತಿ ಮೊಗ್ಗಿರಬೇಕು, ಕ್ಲೀನಾಗಿ ಮೊಗ್ಗಿರೋದನ್ನ ನೋಡಿಬಿಟ್ಟು ತೊಗೊಳ್ಳಿ ಕ್ಲೀನಾಗಿ. ಹಾಗೆಯೇ 9 ನಾಣ್ಯನ ನೀವು ತೊಗೊಳ್ಬೇಕು. ಹಾಗೆಯೇ ಒಂದೇ ಒಂದು ಕೆಂಪು ಬಣ್ಣದ ಹೂನ ನೀವು ತೊಗೊಳ್ಬೇಕಾಗತ್ತೆ. ಪೂಜೆ ಎಲ್ಲ ಫಸ್ಟು ಮುಗಿಸ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಗೈಸ್ ನೆಕ್ಸ್ಟ್ ನೀವು ಒಂದು ಬೌಲ್ನ ತೊಗೊಳ್ಳಿ, ಈ ಥರ ಪಿಂಗಾಣಿ ಬೌಲ್ ಆದರೂ ತೊಗೋಬೋದು ನೀವು, ಇಲ್ಲ ಅಂತಂದರೆ ಗಾಜಿನ ಬೌಲ್ ಆದರೂ ತೊಗೋಬೋದು, ನಿಮ್ಮ ಇಷ್ಟ, ಏನೂ ತೊಂದರೆ ಇಲ್ಲ, ಸರಿನಾ. ಇದ್ರ ಜೊತೆಗೆ ಗೈಸ್ ನೀವೇನು ಮಾಡಬೇಕು ಅಂದರೆ ನೋಡಿ, ಈ 9 ನಾಣ್ಯನ, ಆಯಿತಾ, ನಿಮ್ಮ ಕಷ್ಟ ಏನಿದೆ ಓಕೆನಾ, ಅದನ್ನು ಕೇಳ್ಕೊಳ್ಳಿ ದೇವ್ರ ಹತ್ರ. ಅಂದರೆ ಈಗ ನಮಗೆ ಹಣಕಾಸಿನ ಸಮಸ್ಯೆ ಇದೆ ತಾಯಿ, ಹಣ ಅನ್ನೋದು ನಮ್ಮ ಮನೆಯಲ್ಲಿ ಉಳಿಬೇಕು, ಹಣ ಅನ್ನೋದು ಅಟ್ರಾಕ್ಟ್ ಆಗಬೇಕು ನಮ್ಮ ಮನೆಗೆ, ಅಂದರೆ ಹಣದ ಕಷ್ಟಗಳು ನಮ್ಮ ಮನೆಯಿಂದ ತೊಲಗಬೇಕು ಅಂತ ನೀವು ಕೇಳ್ಕೋಬೇಕು. ಕೇಳಿಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ಕೇಳ್ಕೊಳ್ಳಿ. ಹಣಕಾಸಿನ ಸಮಸ್ಯೆ ನಮಗೆ ಕಾಡ್ತಾ ಇದೆ, ಈ ರೀತಿ ಒಳ್ಳೆಯದಾಗಲಿ ತಾಯಿ, ಅದಕ್ಕೆ ನಾನು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ಅಂತ ಕೇಳಿಕೊಂಡು ಈ 9 ನಾಣ್ಯನ ಕೈಯಲ್ಲಿ ಹಿಡ್ಕೊಂಡು ಇದರೊಳಗಡೆಗೆ ನೀವು ಹಾಕಬೇಕಾಗತ್ತೆ, ಈ ರೀತಿ, ಓಕೆನಾ. ಹಾಗೆಯೇ 9 ಲವಂಗ ನೋಡಿ, ಇಲ್ಲಿ 9 ಲವಂಗನ ತೊಗೊಂಡಿದ್ದೀನಿ. 9 ಲವಂಗನೂ ನೀವು ಅಷ್ಟೇ ಅದೇ ರೀತಿ ನೀವು ಕೇಳ್ಕೊಳ್ಬೇಕು. ಕೇಳಿಕೊಂಡು ನೀವು ಈ 9 ಲವಂಗನ ಇದ್ರ ಜೊತೆ ಸೇರಿಸ್ಕೋಬೇಕು. ಹಾಗೆಯೇ 9 ಏಲಕ್ಕಿನೂ ಅಷ್ಟೇ, ಆಯಿತಾ. 9 ಏಲಕ್ಕಿನೂ ತೊಗೊಂಡು ಇದ್ರ ಜೊತೆ ಸೇರಿಸ್ಕೋಬೇಕು. ಇದೇನು ಮಾಡುತ್ತೆ ಅಂತಂದರೆ ಗಾಯ್ಸ್, ಈ ಏಲಕ್ಕಿ ಬಂದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಸರಿನಾ. ಹಾಗೆಯೇ ಲವಂಗನೂ ಅಷ್ಟೇ, ಮನೆಯಲ್ಲಿ ಹಣ ಅನ್ನೋದು ಧನ ಪ್ರಾಪ್ತಿ ಆಗಲಿಕ್ಕೆ, ಹಣ ಅನ್ನೋದು ಧನಾಗಮನ ಆಗಲಿಕ್ಕೆ ಈ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ 9 ಏಲಕ್ಕಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಕೆಂಪು ಬಣ್ಣದ ಹೂವನ್ನು ಇದ್ರ ಜೊತೆ ಇಟ್ಟುಬಿಟ್ಟು ಗೈಸ್, ನೀವು ಯಾವ ರೀತಿ ದೇವ್ರ ಮನೆಯಲ್ಲಿ ಪೂಜೆನ ಮಾಡ್ತೀರಾ, ಆಯಿತಾ, ದೇವ್ರಿಗೆ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅದಕ್ಕೂ ಕೂಡ ಅದೇ ರೀತಿ ಇದಕ್ಕೂ ಕೂಡ ನೀವು ಪೂಜೆನ ಮಾಡಬೇಕು. ಮಂಗಳಾರತಿ ಮಾಡಿ, ಗಂಧದ ಕಡ್ಡಿಯಿಂದ ಇದಕ್ಕೆ ಬೆಳಗಿ, ಹಾಗೆಯೇ ಕರ್ಪೂರದ ಆರತಿನ ಮಾಡಿ, ಆರತಿ ಎಲ್ಲ ಮಾಡಾದ್ಮೇಲೆ ಗೈಸ್ ನೀವು ಕೇಳ್ಕೊಂಡಿದ್ದೀರಾ ಅಲ್ವಾ ದೇವ್ರ ಹತ್ರ, ಮತ್ತು ಮಹಾಲಕ್ಷ್ಮಿ ಹತ್ರ ಕೇಳ್ಕೊಂಡಿದ್ದೀರಾ ಅಲ್ವಾ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ 9 ಬಾರಿ ನೀವು ಹೇಳಬೇಕಾಗತ್ತೆ, ಸರಿನಾ. ಈ ಒಂದು ಬೌಲ್ನ ಇಟ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ನೀವು 9 ಬಾರಿ ಹೇಳಿಬಿಟ್ಟು ನೀವು ಇದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು, ಸರಿನಾ. ಕ್ಯಾಶ್ನ ನೀವು ಎಲ್ಲಿ ಇಟ್ಕೋತೀರಾ, ಬೀರುನಲ್ಲಿ ಇಡ್ತೀರಾ ಅಲ್ವಾ, ಪರ್ಸಲ್ಲಿ ಇಡ್ತೀರಾ, ಬೀರುನಲ್ಲಿ ನೀವೇನು ಮಾಡಿ ಅಂದರೆ ಬೀರುನಲ್ಲಿ ಈ ಒಂದು ಬೌಲ್ನ ತೊಗೊಂಡೋಗ್ಬಿಟ್ಟು ಈ ರೀತಿ ಇಟ್ಟುಬಿಡಿ, ಸರಿನಾ. ಇಟ್ಟುಬಿಟ್ಟು ನೀವು ಹಣನ ನೀವು ಈಗ ಡೈಲಿ ಬಿಸ್ನೆಸ್ ಮಾಡೋರು ಏನಾದ್ರು ಇದ್ದರೆ ಹಣನ ಡೈಲಿ ತೊಗೊಬಂದು ಇದ್ರ ಮೇಲೆ ಇಡ್ತಾ ಹೋಗಬೇಕು, ಸರಿನಾ. ಇಲ್ಲ ಪರ್ಸ್ನಲ್ಲಿ ಇಟ್ಕೊಳ್ಳೋರು ಅಂದರೆ, ಆಯಿತಾ, ಪರ್ಸ್ನಲ್ಲಿ ಇಟ್ಕೋತೀರಲ್ವ, ಆ ಪರ್ಸ್ ಒಳಗಡೆ ಇಟ್ಬಿಟ್ಟು ಆ ಪರ್ಸ್ನ ಇದ್ರ ಮೇಲೆ ಇಟ್ಕೊಳ್ತಾ ಹೋಗಿ. ಡೈಲಿ ಬಿಸ್ನೆಸ್ ಮಾಡೋರು, ಅಕಸ್ಮಾತ್ ಮನೆಯಲ್ಲೇ ಇರೋರು ಅಂತಂದರೆ ಹಣ ಅನ್ನೋದು ಉಳಿತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಹಣ ಉಳಿತಾ ಇಲ್ಲ ಅಂತನೋರು, ನೀವು ಅದೇ ರೀತಿ ಕ್ಯಾಶ್ ಬಾಕ್ಸ್ನಲ್ಲಿ ನೀವು ಕ್ಯಾಶ್ನ ಎಲ್ಲಿಡ್ತೀರಾ ಆ ಕ್ಯಾಶ್ನ ನೀವು ಇದ್ರ ಮೇಲೆ ಇಡಬೇಕು, ಸರಿನಾ. ಪರ್ಸ್ನೊಳಗಡೆ ಹಾಕಾದರೂ ಇಡ್ಬೋದು, ಇಲ್ಲ ಹಾಗೆಯೇ ಆ ಒಂದು ಕ್ಯಾಶ್ನ ಇದ್ರ ಮೇಲೆ ಇಡ್ತಾ ಹೋಗಿ ಗಾಯ್ಸ್. ನಿಜವಾಗ್ಲೂ ನೋಡಿ, ಹಣ ಅನ್ನೋದು ನಿಮಗೆ ಯಾವ ರೀತಿ ಅಟ್ರ್ಯಾಕ್ಟ್ ಆಗುತ್ತೆ ನೀವೇ ನೋಡ್ತೀರಾ, ಆಯಿತಾ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನಿಜ ಆಯಿತು, ನಾವು ಕೂಡ ಈ ಒಂದು ರೆಮಿಡಿನ ಮಾಡ್ಕೊಂಡ್ವಿ, ತುಂಬಾ ಹೆಲ್ಪ್ ಆಯಿತು ನಮಗೆ, ನಿಜ ನಮಗೆ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಇದೆ, ಮನೆಯಲ್ಲಿ ಹಣದ ಕಷ್ಟ ಅನ್ನೋದು ನಿವಾರಣೆ ಆಗ್ತಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ನಿಜವಾಗ್ಲೂ, ಓಕೆನಾ. ಸೊ ಈ ರೀತಿ ಮಾಡ್ಕೊಳ್ಳಿ ಗಾಯ್ಸ್, ರೆಮಿಡಿನ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಗೈಸ್ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಓಕೆನಾ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಕಮೆಂಟ್ಸ್ನ ನೋಡ್ತೀನಿ, ನೋಡಿಬಿಟ್ಟು ನಾನು ನೋಡಿದ ತಕ್ಷಣ ನಿಮಗೆ ರಿಪ್ಲೈನ ಕೊಡ್ತೀನಿ, ಓಕೆನಾ. ಯಾರಿಗೂ ಕೂಡ ನಾನು ಇವತ್ತಿನವರೆಗೂ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೇನೆ ಇಲ್ಲ ಗೈಸ್, ಪ್ರತಿಯೊಬ್ಬರಿಗೂ ಕೂಡ ನಾನು ಕಮೆಂಟ್ಸಿಗೆ ನಾನು ನೋಡಿದ ತಕ್ಷಣ ರಿಪ್ಲೈನ ಮಾಡ್ತೀನಿ, ಓಕೆನಾ. ಸೊ ತುಂಬ ಕಷ್ಟದಲ್ಲಿರ್ತೀರಾ, ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ನಿಮಗೆ
ಎಲ್ಲರಿಗೂ ಕೂಡ ಏನೇ ಒಂದು ಕಷ್ಟಗಳಿದ್ದರೂ ಕೂಡ ಅದನ್ನೆಲ್ಲ ಆದಷ್ಟು ಬೇಗ ಕಳೀಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನಮಗೆ ಯೂಸ್ಫುಲ್ ಆಗ್ತಿದೆ ಮೇಡಮ್, ನಮಗೂ ಕೂಡ ಒಳ್ಳೆಯದಾಗ್ತಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಓಕೆ ಗೈಸ್, ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.